2026 ರಂಗ ಸಂಭ್ರಮಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಅದರಂತೆ ಕೂಡ SRA ಗ್ರೌಂಡ್ನಲ್ಲಿ ಒಂದು ರಂಗದ ಓಕುಳಿ ಕೂಡ ಸಡಗರಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಪ್ರಮುಖವಾಗಿ ಎಲ್ಲ ಕೆಲಸ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಈ ರಂಗ ಸಂಭ್ರಮ ಹೇಗೆಲ್ಲ ಇರುತ್ತದೆ, ಏನೆಲ್ಲ ಅರೇಂಜ್ಮೆಂಟ್ ಇರ್ತದೆ ಅಂತ ಮುದ್ದಾಗಿ ಕಾಂಗ್ರೆಸ್ ಮುಖಂಡರಾಗಿರುವಂಥ ಸಿದ್ದು ಕೊಣ್ಣೂರು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಹೋದ ಬಾರಿ ಕೂಡ ನೀವು ರಂಗ ಸಂಭ್ರಮ ಅಂತ ಮಾಡಿದ್ರಿ, ಈ ಬಾರಿ ಕೂಡ ಮಾಡ್ತಾರೆ. ಹೇಗೆಲ್ಲ ವಿಶೇಷ ಇರುತ್ತೆ ಸರ್ ಈ ಸಲ? ಹೋದ ಸಲ 2022 ಮಾಡಿದ್ದು. ಹಾಗೆ ನಾವು ಸಿಂಪಲ್ಲಾಗಿ ಮಾಡ್ಬೇಕಂತ ಮಾಡಿದ್ವಿ. ಆದರೂ ಅದನ್ನು ಮಾಡಿದ್ದ ಒಂದು ರಾಜ್ಯದೊಳಗೆ ಅದು ಇತಿಹಾಸ ಆಗೈತಿ. ಈ ಸಲ DJ ಅವರು ಸಪ್ರೇಟ್ ಬರಾಕತ್ಯಾರ. ಅದು ಅವರು ಇತಿಹಾಸ ಮಾಡಿದಂಥ DJ ಅವರು ಬರಾಕತ್ಯಾರ, ಯುರೋಪ್ ಕಂಟ್ರಿಯಿಂದ ಬರಾಕತ್ಯಾರ. ಆಮೇಲೆ ರಷ್ಯನ್ ಗರ್ಲ್ಸ್ ಬರಾಕ್ತಾರೆ, ಚೇರ್ ಗರ್ಲ್ ಡ್ಯಾನ್ಸರ್ ಬರಾಕ್ತಾರೆ, ಮತ್ತು ಬೆಲ್ಲಿ ಡ್ಯಾನ್ಸರ್ ಬರಾಕ್ತಾರೆ. ಆದರೂ ಭಾಳ ಸಂಗೀತಗಾರರು ಎಲ್ಲರೂ ಬರಾಕತ್ತಾರೆ. ಹೀಗಾಗಿ ಇದೊಂದು ಇತಿಹಾಸ ಆಗತ್ತೈತೆ ಹೇಳಿಕ್ಕೆ ಬಯಸ್ತೀನಿ. ಸರ್, ಪ್ರಮುಖವಾಗಿ ಇಂಥ ಎಲ್ಲ ಹಬ್ಬಗಳನ್ನ ಬೇರೆ ಬೇರೆ ಕಡೆ ಭಾಗಗಳಲ್ಲಿ ಮಾಡ್ತಾರೆ. ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಅಂದರೆ ಒಂದು ತಾಲೂಕು ಪ್ಲೇಸ್ ಒಳಗೆ ಮಾಡ್ತಾರಲ್ಲ, ಎಷ್ಟು ರಿಸ್ಕ್ ಇರುತ್ತೆ ಸರ್? ಹೇಗೆ ಈಗ ಎಲ್ಲರೂ ನಮ್ಮ ಜನ ಹೋಗಿ ಹುಬ್ಳಿಗೆ ಹೋಗಿ ನೋಡೋದು, ಬೆಳಗಾವಿಗೆ ಹೋಗಿ ನೋಡೋದು, ಬೆಂಗಳೂರಿಗೆ ಹೋಗಿ ನೋಡೋದು ತೊಂದರೆ ಆಕೈತಿ. ನಮ್ಮಲ್ಲೇ ನಾವು ನಮ್ಮ ಹಬ್ಬ ಮಾಡ್ಬೇಕಂತೇಳಿ ನಾನು ನಮ್ಮವ್ರಿಗೆ ಅನುಕೂಲ ಆಗಲಿ, ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಕತ್ತೀನಿ. ಅದು ಇದೊಂದು ಹಿಂದೂ ಹಬ್ಬಗಳೆಲ್ಲ ನಶಿಸಿ ಹೊಂಟವು. ನಂದೇನು ನಮ್ಮ ಹುಡುಗರು ಯುವಕ ಮಿತ್ರರು ಇಲ್ಲಿ ಏನಾರು ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮೊದಲಿಂದ ನನಗೆ ಹೇಳ್ಕೊತಿದ್ರು. ಅದ್ರ ಸಲುವಾಗಿ ಈ ಹೋಳಿ ಹಬ್ಬ ಮಾಡ್ಬೇಕಂತೇಳಿ ಹೇಳಿದಾಗ ಎಲ್ಲರೂ ನನ್ನ ಹಿರಿಯರು ಹೇಳಿದ್ರು ನನಗೆ, ಹೋಳಿ ಹಬ್ಬ ಮಾಡಂತ. ಅದಕ್ಕೆ ಇದು ಹಿಂದೂ ಹಬ್ಬ, ದೊಡ್ಡ ಹಬ್ಬ ಮಾಡ್ಬೇಕಂತೇಳಿ ಇದನ್ನು ಮಾಡಕತ್ತೀನಿ. ಸರ್, ಎಷ್ಟು ಜನ ಎಲ್ಲ ಕೊಡೋ ಸಾಧ್ಯತೆಗಳಿದೆ? ಏನೇನೆಲ್ಲ ಸೇಫ್ಟಿ ಪರ್ಪೋಸಲ್ಲಿ ಏನೇನೆಲ್ಲ ಪ್ಲ್ಯಾನ್ ಇದೆ ಸರ್ ಇಲ್ಲಿ? ಜನ ಕೂಡೋದು ಒಂದು 35,000-40,000 ಜನ 100% ಕೂಡ್ತೈತಿ. ಅದ್ರಾಗೇನು ಕಡಿಮೆ ಆಗಂಗಿಲ್ಲ. ಮತ್ತು ಹೆಣ್ಣು ಮಕ್ಕಳಿಗೆ ಹೋಗಿ ಪ್ರತ್ಯೇಕವಾದ ಸ್ಥಳ ಮಾಡೈತಿ. ಅವ್ರಿಗೆ ಇರುವಂಥದ್ದು ಬಾನ್ಸರ್ಸ್ ಇರ್ಬೋದು, ಆನಂತರ ಲೇಡೀಸ್ ಬಾನ್ಸರ್ಸ್ ಇರ್ಬೋದು, ಪೊಲೀಸ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದ್ವು. ಬ್ಯಾರಿಕೇಡ್ ಹಾಕಿದ್ವಿ, ಯಾರೂ ಒಳಗೆ ಬರಲ್ದಂಗೆ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿದ್ವು. ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟ್ ಅವ್ರಿಗೂ ಸ್ಥಳ ಐತಿ, ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೂ ಸೇಫ್ಟಿ ಐತಿ, ಏನೂ ತೊಂದರೆ ಇಲ್ಲ. ಎಲ್ಲ CC ಕ್ಯಾಮ್ರಾ ಅಳವಡಿಸ್ತೀವಿ, ಯಾವ ತೊಂದರೆಗಳನ್ನೂ ಇಲ್ಲ. ಸರ್, ಬೆಳಿಗ್ಗೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಸರ್ ಈ ಕಾರ್ಯಕ್ರಮ? 7 ಗಂಟೆಯಿಂದ 1 ಗಂಟೆ ತನಕ ಕಾರ್ಯಕ್ರಮ ಇರ್ತೈತಿ. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಹೋದ ಸಲ ನಾವು ಮಾಡಿದಾಗೂ 7 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಬಹುಶಃ 6 ಗಂಟೆಯಿಂದ ಸಂದಂಗೆ ಬರಾಕತ್ತಿದ್ರು. ಆದರೆ 8 ಗಂಟೆ ಕ್ರೌಡ್ ಎಲ್ಲ ಕೂಡಿತ್ತು. ಓಕೆ, ಒಟ್ಟಾರೆಯಾಗಿ ಒಂದು ರಂಗ ಸಂಭ್ರಮ ಇತಿಹಾಸ ಆಗುವಂಥ ಸಾಧ್ಯತೆ ಇದೆ ಸರ್? ಅದರಾಗೇನು ಎರಡು ಮಾತಿಲ್ಲ, 100% ಇತಿಹಾಸ ಆಕೈತಿ. ಹಾಂ, ಇದಿಷ್ಟು ಸಿದ್ದು ಕೊಣ್ಣೂರವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ TV ನ್ಯೂಸ್, ಬನಟ್ಟಿ. 2026 ರಂಗ ಸಂಭ್ರಮಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಅದರಂತೆ ಕೂಡ SRA ಗ್ರೌಂಡ್ನಲ್ಲಿ ಒಂದು ರಂಗದ ಓಕುಳಿ ಕೂಡ ಸಡಗರಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಪ್ರಮುಖವಾಗಿ ಎಲ್ಲ ಕೆಲಸ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಈ ರಂಗ ಸಂಭ್ರಮ ಹೇಗೆಲ್ಲ ಇರುತ್ತದೆ, ಏನೆಲ್ಲ ಅರೇಂಜ್ಮೆಂಟ್ ಇರ್ತದೆ ಅಂತ ಮುದ್ದಾಗಿ ಕಾಂಗ್ರೆಸ್ ಮುಖಂಡರಾಗಿರುವಂಥ ಸಿದ್ದು ಕೊಣ್ಣೂರು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಹೋದ ಬಾರಿ ಕೂಡ ನೀವು ರಂಗ ಸಂಭ್ರಮ ಅಂತ ಮಾಡಿದ್ರಿ, ಈ ಬಾರಿಯೂ ಕೂಡ ಮಾಡ್ತಾರೆ. ಹೇಗೆಲ್ಲ ವಿಶೇಷ ಇರುತ್ತೆ ಸರ್ ಈ ಸಲ? ಹೋದ ಸಲ 2022 ಮಾಡಿದ್ದು. ಹಾಗೆ ನಾವು ಸಿಂಪಲ್ಲಾಗಿ ಮಾಡ್ಬೇಕಂತ ಮಾಡಿದ್ವಿ. ಆದರೂ ಅದನ್ನು ಮಾಡಿದ್ದ ಒಂದು ರಾಜ್ಯದೊಳಗೆ ಅದು ಇತಿಹಾಸ ಆಗೈತಿ. ಈ ಸಲ DJ ಅವರು ಸಪ್ರೇಟ್ ಬರಾಕತ್ಯಾರ. ಅದು ಅವರು ಇತಿಹಾಸ ಮಾಡಿದಂಥ DJ ಅವರು ಬರಾಕತ್ಯಾರ, ಯುರೋಪ್ ಕಂಟ್ರಿಯಿಂದ ಬರಾಕತ್ಯಾರ. ಆಮೇಲೆ ರಷ್ಯನ್ ಗರ್ಲ್ಸ್ ಬರಾಕ್ತಾರೆ, ಚೇರ್ ಗರ್ಲ್ ಡ್ಯಾನ್ಸರ್ ಬರಾಕ್ತಾರೆ, ಮತ್ತು ಬೆಲ್ಲಿ ಡ್ಯಾನ್ಸರ್ ಬರಾಕ್ತಾರೆ. ಆದರೂ ಭಾಳ ಸಂಗೀತಗಾರರು ಎಲ್ಲರೂ ಬರಾಕತ್ತಾರೆ. ಹೀಗಾಗಿ ಇದೊಂದು ಇತಿಹಾಸ ಆಗತ್ತೈತೆ ಹೇಳಿಕ್ಕೆ ಬಯಸ್ತೀನಿ. ಸರ್, ಪ್ರಮುಖವಾಗಿ ಇಂಥ ಎಲ್ಲ ಹಬ್ಬಗಳನ್ನ ಬೇರೆ ಬೇರೆ ಕಡೆ ಭಾಗಗಳಲ್ಲಿ ಮಾಡ್ತಾರೆ. ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಅಂದರೆ ಒಂದು ತಾಲೂಕು ಪ್ಲೇಸ್ ಒಳಗೆ ಮಾಡ್ತಾರಲ್ಲ, ಎಷ್ಟು ರಿಸ್ಕ್ ಇರುತ್ತೆ ಸರ್? ಹೇಗೆ ಈಗ ಎಲ್ಲರೂ ನಮ್ಮ ಜನ ಹೋಗಿ ಹುಬ್ಳಿಗೆ ಹೋಗಿ ನೋಡೋದು, ಬೆಳಗಾವಿಗೆ ಹೋಗಿ ನೋಡೋದು, ಬೆಂಗಳೂರಿಗೆ ಹೋಗಿ ನೋಡೋದು ತೊಂದರೆ ಆಕೈತಿ. ನಮ್ಮಲ್ಲೇ ನಾವು ನಮ್ಮ ಹಬ್ಬ ಮಾಡ್ಬೇಕಂತೇಳಿ ನಾನು ನಮ್ಮವ್ರಿಗೆ ಅನುಕೂಲ ಆಗಲಿ, ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಕತ್ತೀನಿ. ಅದು ಇದೊಂದು ಹಿಂದೂ ಹಬ್ಬಗಳೆಲ್ಲ ನಶಿಸಿ ಹೊಂಟವು. ನಂದೇನು ನಮ್ಮ ಹುಡುಗರು ಯುವಕ ಮಿತ್ರರು ಇಲ್ಲಿ ಏನಾರು ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮೊದಲಿಂದ ನನಗೆ ಹೇಳ್ಕೊತಿದ್ರು. ಅದ್ರ ಸಲುವಾಗಿ ಈ ಹೋಳಿ ಹಬ್ಬ ಮಾಡ್ಬೇಕಂತೇಳಿ ಹೇಳಿದಾಗ ಎಲ್ಲರೂ ನನ್ನ ಹಿರಿಯರು ಹೇಳಿದ್ರು ನನಗೆ, ಹೋಳಿ ಹಬ್ಬ ಮಾಡಂತ. ಅದಕ್ಕೆ ಇದು ಹಿಂದೂ ಹಬ್ಬ, ದೊಡ್ಡ ಹಬ್ಬ ಮಾಡ್ಬೇಕಂತೇಳಿ ಇದನ್ನು ಮಾಡಕತ್ತೀನಿ. ಸರ್, ಎಷ್ಟು ಜನ ಎಲ್ಲ ಕೊಡೋ ಸಾಧ್ಯತೆಗಳಿದೆ? ಏನೇನೆಲ್ಲ ಸೇಫ್ಟಿ ಪರ್ಪೋಸಲ್ಲಿ ಏನೇನೆಲ್ಲ ಪ್ಲ್ಯಾನ್ ಇದೆ ಸರ್ ಇಲ್ಲಿ? ಜನ ಕೂಡೋದು ಒಂದು 35,000-40,000 ಜನ 100% ಕೂಡ್ತೈತಿ. ಅದ್ರಾಗೇನು ಕಡಿಮೆ ಆಗಂಗಿಲ್ಲ. ಮತ್ತು ಹೆಣ್ಣು ಮಕ್ಕಳಿಗೆ ಹೋಗಿ ಪ್ರತ್ಯೇಕವಾದ ಸ್ಥಳ ಮಾಡೈತಿ. ಅವ್ರಿಗೆ ಇರುವಂಥದ್ದು ಬಾನ್ಸರ್ಸ್ ಇರ್ಬೋದು, ಆನಂತರ ಲೇಡೀಸ್ ಬಾನ್ಸರ್ಸ್ ಇರ್ಬೋದು, ಪೊಲೀಸ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದ್ವು. ಬ್ಯಾರಿಕೇಡ್ ಹಾಕಿದ್ವಿ, ಯಾರೂ ಒಳಗೆ ಬರಲ್ದಂಗೆ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿದ್ವು. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ.
ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.